ಹೆಂಚೆಲ್ಲ ಫುಲ್ಲು ಆಯ್ಲಿ ಆಗಿದೆಯಾ? ಚಪಾತಿ ಮಾಡಿದ್ಮೇಲೆ ದೋಸೆ ಮಾಡೋಕ್ಕಾಗಲ್ಲ, ದೋಸೆ ಮಾಡಿದ್ಮೇಲೆ ಚಪಾತಿ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಇದೊಂದು ಟ್ರಿಕ್ಸ್ ಯೂಸ್ ಮಾಡಿ ಕೇವಲ ನಾವು ಮಾತ್ರೆ ತಿಂದು ವೇಸ್ಟಾಗಿ ಬಿಸಾಕೋ ಅಂತ ಒಂದು ರ್ಯಾಪರಿಂದ ಹೇಗೆ ಹೆಂಚನ್ನ ನೀಟಾಗಿ ಕ್ಲೀನ್ ಮಾಡಿಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ. ನಾನೀಗ ಸ್ವಲ್ಪ ವಿಮ್ ಜೆಲ್ ತೊಗೊಂಡಿದ್ದೀನಿ. ಸ್ವಲ್ಪ ವಿಮ್ ಜೆಲ್ ಹಾಕಿ ವಿಮ್ ರ್ಯಾಪರ್ನ ಚೆನ್ನಾಗಿ ಉಜ್ಜಿದ್ರೆ ಅದರಲ್ಲಿರೋ ಎಣ್ಣೆ ಅಂಶ, ಜಿಡ್ಡು ಮತ್ತು ಸೈಡಲ್ಲಿರೋ ಕಸ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಈ ಥರ ಎಲ್ಲ ಎದ್ದೇಳ್ತಾ ಇರುತ್ತೆ. ಇದನ್ನೆಲ್ಲ ಸೈಡಲ್ಲಿ ತುಂಬ ವರ್ಷಗಳಿಂದ ಗಂಟು ಕಟ್ಟಿದೆ ಅಂತ ಹೇಳೋದು ಕೂಡ ಅಷ್ಟು ನೀಟಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.